ಒಂದು ಸೈಡಲ್ಲಿ ಪಿತೃಪಕ್ಷದ ಪೂಜೆ ಆಯ್ತಾ ಇದ್ದಾರೆ, ಇನ್ನೊಂದು ಸೈಡಲ್ಲಿ ಪ್ರತಿ ತಿಂಗಳು ಅಮಾವಾಸ್ಯೆಗೆ ಆಗಂತ ಪೂಜೆ. ಚಿಕ್ಕ ವಯಸ್ಸಿರ್ಬೇಕಾದ್ರೆ ಬೆಕ್ಕು ಬಂದು ಟಮ್ಲರ್ ಒಳಗೆ ತಲೆ ಹಾಕೊಂಡ್ಬಿಟ್ಟು ತಟ 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 ಅಂತ ಸೌಂಡ್ ಆಗಿತ್ತು. ಎಲ್ಲರೂ ಒಳಗಡೆ ಹೋಗಿ ಎದ್ರುಕೊಂಡ್ಬಿಟ್ಟಿದ್ರು. ನಾನು ಅವಾಗ ಏನು ದೊಡ್ಡ ಕಳಿಸ್ತಾರ, ನನಗೆ ಎಷ್ಟಿರ್ಬೋದು, ಒಂದು 5 ವರ್ಷ ಇರ್ಬೋದು, ನನಗೆ 5 ವರ್ಷ ಇರ್ಬೋದು. ಯಾರು ಒಳಗಡೆ ಹೋಗಿದ್ದೆ ನಾನು. ಎಲ್ಲ ದೆವ್ವ ಅಂತ ಎದ್ರುಕೊಂಡ್ಬಿಟ್ಟಿದ್ರು. ಎಲ್ಲರೂ ಮನಸ್ಸಲ್ಲಿ ನೋಡ್ತಾ ಇರತ್ತೆ, ನಾನು ಯಾವ್ದು ಎತ್ಕೊಳ್ಳಿ ಇಲ್ಲಿ ಅಂತ ಅಂದ್ಬಿಟ್ಟು ಚಿಕ್ಕನಲ್ಲಿ ಎತ್ಕೊಂಡ ಇವ್ನು ನಮ್ದು ಸಾಕ್ತಾ ಇದ್ದಾನೋ, ನಾವು ಇವನ್ನ ಸಾಕ್ತಾ ಇದೀವಿ ಅಂತ ಗೊತ್ತಾಗಲ್ಲ. ಹ್ಯಾಪಿ ಬರ್ಡೇ ಟು ಯು. ಬಿದ್ದುಬಿಟ್ಟ ಈಗ ಅಮಾವಾಸ್ಯೆ ದಿನ ಏನು ಬೀಳಬಾರ್ದಂತೆ. ಬಿದ್ನ ಈ ಸೌಂಡ್ ಕೇಳಿಸ್ತಾ ಇದೆಯಾ? ಬೀದಿ ಕಣ್ಣು, ನಾಯಿ ಕಣ್ಣು. ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್ಸ್ ಡಾರ್ಲಿಂಗ್ಸ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಇವತ್ತು ಅಮಾವಾಸ್ಯೆ ಪ್ರಿಪರೇಷನ್ಸ್ ಎಲ್ಲ ಜೋರಾಗಿ ನಡೀತಾ ಇದೆ. ಇವತ್ತು ಮಾನ ಮರ್ಯಾದೆ ಕಳೀತಾ ಇದೀರಂತೆಲ್ಲ. ಎಲ್ಲರೂ ಬರ್ತಾರೆ, ಪೂಜೆಗೆಲ್ಲ ಬಂದಾಗ್ಲೂ ಹಂಗೆ ಇರ್ತಾನೆ. ಈಗ ಮಾತ್ರ ಏನೋ ಮನ ಮರ್ಯಾದೆ ಅಂತೆ ಅವನಿಗೆ. ಮದುವೆ ಆಗಿ ಒಂದು ಮಗು ಐತೆ, ಈಗಲೂ ಮನ ಮರ್ಯಾದೆ ಕೇಳ್ತಾವ. ನಾನು ಮದುವೆ ಆಗಿ ಒಂದು ಮಗು ಇದ್ರೆ ಏನಣ್ಣ ಅರೆ ಬತ್ತಲೆ. ಇದು ನಮ್ಮ ಪ್ರಭು ಅಣ್ಣ. ಹಾಯ್. ಇದು ನನ್ನ ಸೂರಿ. ಎಲ್ಲರೂ ನನ್ನ ಆಲ್ಮೋಸ್ಟ್ ಒಂದು 20 ವರ್ಷ, 15-20 ವರ್ಷ ಜರ್ನಿ ಇರೋವಂಥ. ಈಗ ಯಾರು ನೋಡ್ತೀರಾ, ಎಲ್ಲರೂ ತೋರಿಸ್ತೀನಲ್ಲ, ಒಬ್ಬೊಬ್ಬನೇ ಮಾತಾಡಿಸ್ತಾ ಹೋಗ್ತೀನಿ. ಒಂದು ಸೈಡಲ್ಲಿ ಪಿತೃಪಕ್ಷದ ಪೂಜೆ ಆಯ್ತಾ ಇದ್ದಾರೆ, ಇನ್ನೊಂದು ಸೈಡಲ್ಲಿ ಪ್ರತಿ ತಿಂಗಳು ಅಮಾವಾಸ್ಯೆಗೆ ಆಗಂಥ ಪೂಜೆ, ಹೋಮ ರೆಡಿ ಆಗಿದೆ. ಜೊತೆಗೆ ನೆನ್ನೆ ಹೇಳ್ದಂಗೆ ನಿಮಗೆ ಕುರುತಿ ಒಂದು ವೇಷ ಕಟ್ತಾರೆ. ನಿಮಗೆ 20 ಮೇಲೆ ವೇಷ ಬೇಕು ಅಂದರೆ ನಿಮಗೆ ಉತ್ಸವ, ಅದು ಜನವರಿ ತಿಂಗಳಲ್ಲಿ ನಡೆಯುತ್ತೆ. ಈಗ ಸದ್ಯಕ್ಕೆ ಒಂದು ವೇಷ. ಇಲ್ಲಿ ಸುಮಾರು ಹೊತ್ತು ಆದಮೇಲೆ ಮಾತಾಡ್ತಾ ಕುತ್ಕೊಂಡ್ಬಿಟ್ಟು ನಾವಿಲ್ಲಿ ಅಲ್ಲಿ ಧೂಪ ಹಾಕಿ ಕರೀತಾ ಇದ್ದೀರಂತೆ. ಬರ್ತೀವಿ. ಮಳೆ 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 ನೋಡಿ, ಫುಲ್ ಮಳೆ. ಕೆಂಡ ಬೇಕಂತ ನೋಡು. ಹೇಳ್ಬಿಟ್ಟು ಚಿಕ್ಕ ವಯಸ್ಸಲ್ಲಿ ನೋಡುವಂಗೆ ಪರವಾಗಿಲ್ಲ. ಹೇಳಿ. ಆಮಾಮ ಏನೋ ಇಂಪಾರ್ಟೆಂಟ್ ವಿಷಯ ಹೇಳ್ತಾನೆ ನನ್ನ ಮಗ. ಹೌದಾ? ಓಕೆ, ಕೇಳಿಸ್ಕೊಂಡ್ರ? ಏನಮ್ಮ ರೆಡಿಯಾಗಿದೆ. ದೊಡ್ಡಪ್ಪ ರೆಡಿ ಮಾಡಿದ್ದಾರೆ. ತಾತನ್ನ ಅಜ್ಜಿನ ಬೇಡ್ಕೊ. ಅಜ್ಜಿನ ತಾತನ್ನ. ಮುತ್ತಜ್ಜಿನ ತಾತ. ನಮ್ಮ ಅಜ್ಜಿ ಇಲ್ಲೇ ಐತಲ್ಲ. ಏನವ? ಹಾಂ, ಅದು ಮಾತ್ರ ಮಿಸ್ ಮಾಡಲ್ಲ ಅಲ್ಲ. ಅದು ಮಿಸ್ ಆಗಿಲ್ಲ. ಚಿಕ್ಕ ವಯಸ್ಸಲ್ಲಿ ನೆನಪಿತಿ ಅಕ್ಕ. ಒಳಗಡೆ ಈ ಥರ ಎಲ್ಲ ಪೂಜೆ ಮಾಡಾದ್ಮೇಲೆ ಹೋಗಿಂತ ಮುಂಚೆ ನೀರು ಹಚ್ಬಿಟ್ಟು ನಾ ಬಂದೆ ಅಂತ ಅಂದ್ಬಿಟ್ಟೆಲ್ಲ ಹೇಳ್ಬಿಟ್ಟು ಹೋಗ್ತಿದ್ವಲ್ಲ. ನೀವು ನೆನಪಿದ್ದೀವಲ್ವೋ? ಅಲ್ಲಿ ಚಿಕ್ಕ ವಯಸ್ಸಲ್ಲಿರ್ಬೇಕಾದ್ರೆ ಬೆಕ್ಕು ಬಂದು ಟಮ್ಲರ್ ಒಳಗೆ ತಲೆ ಹಾಕೊಂಡ್ಬಿಟ್ಟು ತಟ 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 ಅಂತ ಸೌಂಡ್ ಆಗಿತ್ತು. ಎಲ್ಲರೂ ಒಳಗಡೆ ಹೋಗಿ ಎದ್ರುಕೊಂಡ್ಬಿಟ್ಟಿದ್ರು. ನಾನು ಅವಾಗ ಏನು ದೊಡ್ಡ ಕಳಿಸ್ತಾರ, ನನಗೆ ಎಷ್ಟಿರ್ಬೋದು, ಒಂದು 5 ವರ್ಷ ಇರ್ಬೋದು, ನನಗೆ 5 ವರ್ಷ ಇರ್ಬೋದು. ಯಾರು ಅಂತ ಒಳಗಡೆ ಹೋಗಿದ್ದೆ ನಾನು. ನೆನಪಿದೆ ನನಗೆ ಪಕ್ಷ ಎಲ್ಲ ದೆವ್ವ ಅಂತ ಎದ್ರುಕೊಂಡ್ಬಿಟ್ಟಿದ್ರು. ಬಟ್ ಪಿತೃಪಕ್ಷ ಅನ್ನೋ ಟೈಮಲ್ಲಿ ನನಗೆ ಅದು ನೆನಪಾಗುತ್ತೆ. ಬಿಟ್ಟರೆ ಅವನೊಬ್ಬನೇ ನಡ್ಕೊಂಡು ಎಲ್ಲೆಲ್ಲೋ ಹೋಗ್ತಾನೆ ಇದ್ದಾನಲ್ಲ. ಡಾರ್ಲಿಂಗ್ಸಲ್ಲಿ ನಮ್ಮ ಅಪ್ಪನ ಬರ್ಡೇ ಎಲ್ಲ ಏನು ಗಿಫ್ಟ್ ಕೊಡೋದು ಅಂತ ಅಂದ್ಬಿಟ್ಟು ಅಲ್ಲೇ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ನಂದು ಆಲ್ರೆಡಿ ಕೊಟ್ಬಿಟ್ಟೆ, ವಾಚು, ಬ್ಯಾಗು. ಈಗ ಅವ್ರದ್ದು ಮಾತ್ರ ಸಪ್ರೇಟಾಗಿ ಯೋಚನೆ ಮಾಡ್ತಾವ್ರೆ. ಒಂದು ಡೌಟ್ ಇದೆ, ಇವಾಗೆಲ್ಲ ನನ್ನ ಮಕ್ಕ ನೋಡಿ ಹೆಂಗೆ ನೋಡ್ತಾ ಇದಾರಲ್ಲ. ಸೊ ಏನಂದರೆ ಒಬ್ಬೊಬ್ಬರು ಒಂದೊಂದು ಥರ ಪಿತೃಪಕ್ಷ ಮಾಡ್ತಾರೆ. ಒಬ್ಬೊಬ್ಬರು ಕಳಸ ಇಡ್ತಾರೆ ಅಥವಾ ಒಬ್ಬೊಬ್ರು ಇಡಲ್ಲ ಸಮಥಿಂಗ್. ನಾನೀಗ ಹಿಂದೆ ತೋರಿಸಿರೋ ಪ್ರಕಾರ ಸೊ ನೀವು ಹೇಳಿ ನಿಮ್ಮ ಕಡೆ ಎಲ್ಲ ಹೇಗಿಡ್ತಾರೆ ಅಂತ. ಬಟ್ ನನಗೀಗ ಒಂದು ಡೌಟ್ ಬಂದಿದ್ದು, ಸ್ವಲ್ಪ ಒಂಚೂರು ಈಸಿ ಪಿಸಿ ಆಯಿತು. ಸೊ ಏನಂದರೆ ಪ್ರೆಗ್ನೆಂಟ್ ಆಗಿರೋರು ಅದಕ್ಕೆ ಇನ್ವಾಲ್ವ್ ಆಗ್ಬೋದಾ ಅಂತ. ಎಕ್ಸಾಂಪಲ್ ಬಂದು ಈಗ ಮುಂಚೆ ಏನೋ ಒಂದು ಟಾಕಲ್ಲಿ ಇಲ್ಲ ಬರಬೇಡ ಅನ್ನೋ ಥರ ಏನೋ ಒಂದು ಮಾತುಕತೆ ಆಗಿತ್ತಂತೆ. ಬಟ್ ಇದ್ದಕ್ಕಿದ್ದಂಗೆ ಈಗ ಓಕೆ ಇನ್ವಾಲ್ವ್ ಆಗು ಅನ್ನೋ ಥರ ಒಂದಾಯಿತು. ಸೊ ಒಂದು ಈಸಿ ಪಿಸಿ ಈಗ ಅವಾಗಲೇ ಸರಿನಾ ಅಥವಾ ಹೀಗೆ ಸರಿನಾ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಡೌಟ್. ಹೇಗೆ ಈಗ ಗೌಡ್ರು ಅಥವಾ ಒಕ್ಕಲಿಗ ಅಥವಾ ಸುಮ್ಮನೆ ಬೇರೆ ಬೇರೆ ಜಾತಿಯಲ್ಲೆಲ್ಲ ಇದೆಯಲ್ಲ, ಈಗ ಅದೆಲ್ಲ ಬಿಟ್ಟು ಈಗ ಮೈಸೂರು ಕಡೆ ಎಲ್ಲ ಹೇಗೆ, ಬೆಂಗಳೂರು ಕಡೆ ಹೇಗೆ, ಕಮೆಂಟ್ ಹಾಕಿ ನೋಡೋಣ.
ತಿಳ್ಕೊಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ. ಅಮ್ಮ ಹೇಳಿದ್ದು ನಾನು ಕೇಳಿಸ್ಕೊಂಡಿಲ್ಲ, ಹೇಳಿದಾರ ಹಂಗೆ. ಸೊ ಅದೇ ಹೇಳ್ತಾ ಇದ್ದಾರೆ ನಮ್ಮ ಡಾರ್ಲಿಂಗ್ಸ್ ಹತ್ರ ಸ್ವಲ್ಪ ಒಂಚೂರು ಏನು ಇಸಿ ಪಿಸಿ ಇದೆ, ಏನು ಇರ್ಬೋದಾ ಏನು ಅಂತ. ಜನ ಸೇರ್ತಾ ಇದ್ದಾರೆ ಒಬ್ಬೊಬ್ಬರೇ. ತಾತನ ಪ್ರಿಯ ನಾನೇನು ಹಂಗಾರೆ ನಾನು ತಾತಿಗೆ ನಾನು ಬೈದ್ಬಿಟ್ಟಿದ್ದಂತೆ. ಏನಂತ ಬೈದಿದ್ದಮ್ಮ? ಮಮ್ಮನ್ ಅಂದಿದ್ದಂತ 5ನೇ ವರ್ಷಕ್ಕೆ. ಎಂತೋನು ಇರ್ಬೇಕು ನಾನು. ತಾತನೇ ನೋಡಿಲ್ಲ. ಅಲ್ಲೊಂದು ಫೋಟೋ ಇದೆಯಲ್ಲ, ನೋಡ್ಕೊಂಬಿಡ. ಕೊನೆಯದಾಗಿ ಪೂಜೆ ಮಾಡ್ತಾ ಇರಬೇಕಾದ್ರೆ ಎಲ್ಲರೂ ಮನಸ್ಸಲ್ಲಿ ಒಂದು ನೋಡ್ತಾ ಇರುತ್ತೆ, ನಾನು ಯಾವ್ದು ಎತ್ಕೊಳ್ಳಿ ಇಲ್ಲಿ ಅಂತ ಅಂದ್ಬಿಟ್ಟು. ನನ್ನ ಫೇವ್ರೇಟ್ ಇರೋದು ಎತ್ಕೊಳ್ಳೇಬೇಕು ಅಂತ ಇರುತ್ತಲ್ಲ. ಯಾಕಂದ್ರೆ ನಿಂದು ಯಾವುದು? ಆಲ್ರೆಡಿ ಫಿಕ್ಸ್ಡ್ ಚಿಕ್ಕಿನ ಉಂಡೆ ಅಂತ. ಆವಾಗಲೂ ಅಷ್ಟು ಚಿಕ್ಕಿನ ಉಂಡೆ ಅಂತ ಮಾಡೋದು ಆ ಟೈಮಲ್ಲಿ ಮಾತ್ರ ಅಲ್ವಾ. ಎಲ್ಲೋದ್ರೂ ನನ್ನ ಮಗ ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡ್ಕೊತಾನೆ. ನಾವು ಸ್ವಾಮಿ ಮಾಡ್ಕೊಮ್ಮ, ಸ್ವಾಮಿ ಮಾಡ್ಕೊ, ನಮಸ್ಕಾರ ಮಾಡ್ಕೊಮ್ಮ. ಚಿಕ್ಕಿನ ಉಂಡೆ ಎತ್ಕೊಂಡ. ನಾನು ಯಾವ್ದು ಎತ್ಕೊಳ್ಳಿ? ನಿನ್ನ ನಾವು ಕೊಣ ಸಾಕ್ತಾ ಇರೋದು, ಇವನು ನಮ್ಗೆ ಸಾಕ್ತವನ ಅನ್ನೋ ಥರ ಆಡ್ತಾನೇನ. ಆ್ಯಟಿಟ್ಯೂಡಲ್ಲಿ ಹೆಂಗೋದ, ಬಾಯ್ಲಿ ಇಟ್ಕೋ ಕೈ ಅಂತ. ಹಾಯ್ ಹಾಯ್. ಯಾಕವ? ಪ್ರಭು ಮಾವನ್ನ ಅಂಕಲ್, ಅವರು ತಾತ ಅಲ್ವಾ? ಅಂಕಲ್ ಅಂಕುಲ್ ಬಂತ ಕಣಪ್ಪು. ಏನಪ್ಪ ಬಾಸ್? ಏನು ಗೊತ್ತಾರಗು, ನಾವು ಫೀಲ್ ಆಗಿದ್ದು ಇವ್ನು ನಮ್ದು ಸಾಕ್ತಾ ಇದ್ದಾನೋ ನಾವು ಇವನ್ನ ಸಾಕ್ತಾ ಇದೀವಿ ಒಂದು ಗೊತ್ತಾಗಲ್ಲ. ಆರ್ಡ್ರ್ ಮಾಡ್ತಾನೆ, ಬಾಯ್ಲಿ ಇಟ್ಕೋಗ, ಐ ಅಂತ ಅಲ್ಲಿ ಬರಪ್ಪ. ಆಯಿತು ಬಾಸ್. ಏನಣ್ಣ ಏನು ಹೇಳಕ್ ಬಂದ್ರೆ ಆಗ್ಲೇ ಮನದಲ್ಲಿರುತ್ತೆ. ಇಲ್ಲ ಅವ್ರ ಮೈಂಡ್ ವಾಯ್ಸ್ ಹೆಂಗುತ್ತಾ, ಹೆಂಗೆ ನಾವು ಸಿಂಗಲ್ಸ್ ಹೆಂಗೆ ಅಂತ. ಈಗ ಉಂಟೆ. ಏನಪ್ಪ ರುಚಿಕಿದ್ ಬಾಲಕ? ಓ ಎಲ್ಲ ಊಟಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ ಅಲ್ಲಿ ನೋಡಿ, ಊಟಕ್ಕೆ ಕರೀತಾ ಇದಾರೆ. ಮಸಾಲೆ ವಡೆ, ಗರಿ ಗರಿ ಮಸಾಲೆ ವಡೆ. ಯಾರು ಹೇಳಕ್ಕ? ಆಗ್ಲಿಂದ ನಿನ್ ಫ್ರೆಂಡ್ನ ಕೇಳ್ತಾನೆ ಇದಾರಲ್ಲ, ಯಾಕೋ ನಿನ್ ಫ್ರೆಂಡ್ಸ್ ಬರ್ತಾ ಇಲ್ಲ? ಅವರೆಲ್ಲ ಫಸ್ಟ್ ಟೈಮ್ ತಿಂತಿರೋದಲ್ಲ, ಅದು ಮೊಗದಲ್ಲಿ ರಿಯಾಕ್ಷನ್ ಮುಖದಲ್ಲಿ ಅಕ್ಕ. ನಾನು ಕಾವ್ಯನ್ ಕೇಳಿದೆ, ಏನೇ ಆ ಥರ ದಿಗ್ಭ್ರಮೆ ಆಗಿ ನಿಂತ್ಕೊಂಡು ನೋಡ್ತಾ ಇದೀಯ ಅಂತ. ಇವರೆಲ್ಲ ಫಸ್ಟ್ ಟೈಮ್ ತಿಂತವ್ರದಲ್ವಾ, ಅದಕ್ಕೆ ನಾನು ನೋಡ್ತಾ ಇದ್ದೀನಿ ಅವ್ರ ಎಕ್ಸ್ಪ್ರೆಷನ್ ಅಲ್ವಾ. ಇದು ಅದು ಚಿಕ್ಕಪ್ಪ ಅತ್ತೆ ಪಾಪಚ್ಚಿ ಅವರ ಯಾರು ಟಚ್ ಕೂಡ ಮಾಡಲ್ಲ. ಅವ್ರಿಗೆ ಮಸಾಲೆ ಐಟಮ್ಸ್ ಆಗಲ್ಲ. ಕೇರಳದಲ್ಲೆಲ್ಲ ಕಾಯಿ ಜಾಸ್ತಿ ಹಾಕಿ ಮಸಾಲೆ ಎಲ್ಲ ತುಂಬಾ ಕಮ್ಮಿ ಹಾಕ್ತಾರೆ. ನಮ್ಮಲ್ಲೆಲ್ಲ ಮಸಾಲೆ ಜಾಸ್ತಿ. ನಮ್ಮ ಚಿಕ್ಕಪ್ಪ ಎಲ್ಲ ಟಚ್ ಕೂಡ ಮಾಡಲ್ಲ. ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಭಾವನ್ಗೆ ಈಗ ವಿಡಿಯೋ ಕಾಲ್ ಮಾಡ್ತಾ ಇದ್ದಾರಂತೆ. ಮಿಸ್ ಯು ಬಾವ. ಈಗ ಏನಾದರೂ ಬಾವ ಇದ್ದಿದ್ರೆ ಇಬ್ಬರು ಫುಲ್ ಒಂದು ವೈಬಲ್ಲಿ ಇರ್ತಿದ್ದು, ವೈಬ್ ಮಾಡ್ಕೊಂಡು. ವೈಬಲ್ಲಿ ದೀಪ ರಿಸೀವ್ ಮಾಡಿಲ್ಲ ಅಕ್ಕ? ಅಕ್ಕ ಗೀ ರೈಸ್ ಅವಳು ಎತ್ಕೊಂಡ್ರೆ ಅವಳಿಗೆ ಕೋಪ ಬರುತ್ತಂತ. ವೈಬಿಲ್ ಮದಿಪ್ಪು ಇರುವೆ ಪದ್ಮ ರಜಾ ಆಗ್ಬಿಟ್ಟು ನನ್ನ ಹೆಂಡತಿಗೆ ಫುಲ್ ಜಾಬು. ಮೇಡಮ್ ನಿಮ್ಮ ಬಾಧೆ ಏನು ಹೇಳಿ ಮೇಡಮ್?
ಭಾರ ಎತ್ತಬಾರ್ದು ಅಂತಾರೆ. ಆ ಭಾರನ ಎತ್ತದೇ ಇರೋಕ್ಕಾಗಲ್ಲ ಇವಾಗ. ಟ್ರಾವೆಲ್ ಮಾಡಬಾರ್ದು ಅಂತಾರೆ. ಟ್ರಾವೆಲ್ ಮಾಡದೆ ಇರೋಕ್ಕಾಗ್ತಿಲ್ಲ ಇವಾಗ. ಯಾಕಂದ್ರೆ ಪ್ರತೀಕ್ ಬಿಡ್ತಾ ಇಲ್ಲ. ಹಿಂಗಂದಿದ್ರೆ ಚಿಕ್ಕಮಂಗ್ಳೂರು ಮದುವೆಗೆ ಹೋಗ್ಬೋದಾಗಿತ್ತು ಅಂತ ನಮ್ಮ ಫ್ರೆಂಡ್ ಹೇಳ್ತಾರೆ. ಮೈಸೂರಲ್ಲಿ ಎಲ್ಲಿಂದ ಇಲ್ಲಿ 1.5 hour? ಅಲ್ಲಿಗೆ 4 hours, 1 hour 1.5 hour ಅಲ್ಲ, ಸುಮ್ಮನಿರಿ 3 hours ಆಗುತ್ತೆ ಇಲ್ಲಿಗೆ ಬರೋಷ್ಟೊತ್ತಿಗೆ. ಬಟ್ ನಾನು ಇಲ್ಲಿಗೆ ಬರಕ್ಕೆ ನಾನೇನು ಫೋರ್ಸ್ ಮಾಡಿದ್ನಾ? ಹಂಗಲ್ಲ, ದಿಸ್ ಇಸ್ ನಾನು ಪಾರ್ಟಿಸಿಪೇಟ್ ಮಾಡಲ್ಲ ಅಂತ ಅನ್ಕೊಂಡು ನಾನು ನಿಮ್ಗೆ ಹೇಳಿದ್ದು. ಬಟ್ ಪಾರ್ಟಿಸಿಪೇಟ್ ಮಾಡಿದ್ನಲ್ಲ. ಏನಂತ ಪಾರ್ಟಿಸಿಪೇಟ್? ಪೂಜೆಗೆ. ಅದು ನನಗೆ ಗೊತ್ತಿಲ್ಲ, ಅದು ನನಗೆ ಒಂಚೂರು ಐಡಿಯಾ ಕೂಡ ಇಲ್ಲ. ನನಗೆ ಹೇಳಿದ್ದು ಪಾಪ ಶುಡೈ ಅಂತ. ಗೊತ್ತಿಲ್ವಲ್ಲ, ಇಲ್ಲಿ ಬಂದ್ಬಿಟ್ಟು ಪದ್ಮಂಗೆ ಹಿಂಗಾಗತ್ತೆ ಅಂತ ಅಂದ್ಬಿಟ್ಟು ನಂಗೆ ಗೊತ್ತಿಲ್ವಲ್ಲ. ಪಾಪ ಎಲ್ಲರೂ ಬ್ಯುಸಿ ಬೇರೆ. ಇವನೊಬ್ಬನ್ ಬಿಟ್ಟು ಸೂಪರ್ ಆಗಿದೆಯಾ ಅಂತ ನೀವು ಕಾಣಿಸ್ತಾರಲ್ಲ, ಸೂಪರ್ ಆಗಿ. ಆಮೇಲೆ ಅನಿರ್ವ ಏನ್ ಮಾಡ್ದ ಗೊತ್ತಾ, ಬಂದ್ಬಿಟ್ಟು ನನಗೆ ಹಿಂಗ್ ರೋಸ್ ಕೊಟ್ಟ, ಹೂವ ಕೊಟ್ಟ. ಯಾಕೆ ಅದು ಈಶಾ ಅಲ್ಲ ಬಾ, ಈಶಾ ಅಲ್ಲ ಕಣ ಅವನು. ಕಚ್ಕಿಸ್ಬಿಟ್ರೆ ಕಷ್ಟ ಬಾರ ಅವನು. ಡಾರ್ಲಿಂಗ್ಸ್, ಗೆಟಪ್ ಚೇಂಜ್ ಆಗೋಯ್ತು ನೋಡಿ. ಊಟ ಮಾಡ್ತಿದ್ದಂಗೆ ಒಂದು ನಿದ್ರೆ ಬಂತು, ಯಪ್ಪ ಕಣ್ಣು ತೆಗಿಯೋಕ್ಕೆ ಆಗ್ತಿರ್ಲಿಲ್ಲ ನನಗೆ. ಸೊ ಇವತ್ತು ನನ್ನ ಅಪ್ಪಂದು ಬರ್ಡೇನ ಆಗೋಯ್ತು. ಬಟ್ ಕೇಕ್ ಎಲ್ಲರೂ ಒಟ್ಟಿಗೆ ಸೇರಿದ್ದೀವಿ ಅಂತ ಅಂದ್ಬಿಟ್ಟು ನೋಡಿ, ಎಲ್ಲರೂ ಸೇರಿದಾರಲ್ಲ, ಕೇಕ್ ಕಟ್ ಮಾಡಿಸೋ ಪ್ರೋಗ್ರಾಮ್ ಇದೆ ಇವಾಗ. ನಮ್ಮ ಅಮ್ಮ ಹಿಂದ್ಗಡೆಯಿಂದ ಹೇಳ್ತಾ ಇದ್ದಾರೆ 60 ಅಂತ ಅಂದ್ಬಿಟ್ಟು. ಬಟ್ ನಾನು ಹೋಗ್ಬಿಟ್ಟು ನಿದ್ರೆ ಮುಗಿಸಿ ಬರೋಷ್ಟರೊಳಗೆ ಒಳ್ಳೆ ಬಿಗ್ ಸೀನ್ ಆಗಿದೆಯಂತೆ. ಏನೋ 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 ಆಯ್ತಂತಲ್ಲ, ಏನೋ ಸೀನು ಏನೇ ಇಲ್ಲ ಎಲ್ಲ ಹೇಳ್ತಾ ಇದ್ದಾರೆ. ನಾನು ಕ್ಲಾರಿಟಿ ಕೊಡ್ತಾ ಇಲ್ಲ. ಇವಾಗ ತಾನೆ ಎದ್ದ ಅಲ್ಲ, ಮೂಡಪ್ಸ್ ಥರ ಆಗ್ಲಿಂದ ಇದ್ದಾನೆ. ಹಾಗೇನು ಕೇಳಿದ್ರ ನಂತರನೇ ಅಂತ ನೋಡಿದ್ರೆ ಸೆಕೆಂಡ್ ಇದು. ಓಹೋ, ಅವ್ರ ಫಂಕ್ಷನ್ ಬಂದ್ಬಿಟ್ಟು ಅಲ್ಲಿ ಕೇಳಬೇಕಂತ. ಓಕೆ ನೋಡಿ, ಇಲ್ಲಿ ಕುರುತಿ ಹಾಕಕ್ಕೆ, ವೇಷ ಕಟ್ಟಕ್ಕೆ ಎಲ್ಲ ರೆಡಿ ಆಗ್ತಾ ಇದೆ. ಕೇರಳದಿಂದ ಜನ ಬಂದಿದ್ದಾರೆ. ಅಲ್ಲಿ ಸೀನ್ ಏನಾಯ್ತು ಅಂತಂದರೆ ಗೊತ್ತಿಲ್ಲ, ಹೇಳಿದ್ದು ನಮ್ಮ ಈಶಾ ಇದ್ದಾನಲ್ಲ, ಈಶಾ ಏನೋ ಭೈರವಂಗೆ ಕಚ್ಚಕ್ಕೋದಂತೆ. ಐ ಮೀನ್ ನಮ್ಮ ಈಶಾ ಅದಕ್ಕೆ ನಮ್ಮ ಮಾತು ಏನೋ ಆಡ್ಸ್ಕೊಂಡು ಹೋದಂತೆ. ಅಲ್ಲಿಂದ ಏನೋ ಒಂದು ಕ್ಲಾಶ್ ಆಗಿ ಒಬ್ರಿಗೊಬ್ರಿಗೆ ಗುರ್ರು ಅಂತ. ಫಂಕ್ಷನ್ ಆದಮೇಲೆ ಒಂದು ಚೂರು ಆದರೂ ಇದ್ದೇ ಇರ್ತಲ್ವ. ಸೊ ಹಾಯ್ ಇಲ್ಲಿ ಈ ವ್ಯಕ್ತಿಗೋಸ್ಕರ ವೇಟಿಂಗ್ ಎಲ್ಲರೂ. ಕೇಕ್ ಕಟ್ ಮಾಡೋಕ್ಕೆ ಕೇಕು ಅಲ್ಲಿ ರೆಡಿ ಇದೆ ಆಯಿತಾ. ಇದೆಲ್ಲ ನನ್ನ ತಮ್ಮನ ಫ್ರೆಂಡ್ಸು. ಅಪ್ಪ ಪೂಜೆ ಮಾಡೋದಕ್ಕೆ ಸ್ನಾನಕ್ಕೆ ಹೋಗ್ಬೇಕು, ಕೇಕ್ ಕಟ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿಸಿ ಇಟ್ಟರು. ಈಗ ಸಮಯ 5 ಗಂಟೆ. ಈಗ ನಿಮ್ಗೆ ಆಲ್ರೆಡಿ ನೆನ್ನೆದು ವಿಡಿಯೋ ಲೈವ್ ಆಗಿರುತ್ತೆ. ಈಗ ಅಕ್ಕ ನಿನಗೋಸ್ಕರ ವೆಯ್ಟಿಂಗು. PT ಟೀಚರು ಸ್ಪೋರ್ಟ್ಸ್ ಮಾಡಕ್ಕೆ ಹೋಗಿ ಲಿಗಮೆಂಟ್ ಏರ್ ಮಾಡ್ಕೊಂಡ್ಬಿಟ್ಟವ್ರೆ. PT ಟೀಚರ್ ಇಲ್ಲ, ಈಗ ಎಡ್ಮಿಸ್ ಈಗ ಅವರು. ಅದು ಪ್ರೂವ್ ಆಗೋದು. ಅಯ್ಯೋ ನನಗೆ ಹೊಟ್ಟೆ ಅವ್ರಿಗೆ ಅಂತ. ಅಯ್ಯೋ ನನಗೆ ಅದಕ್ಕೆ ಸಾತು. ಅದು ಅಮ್ಮನಿಗೆ. Happy birthday to you. Happy birthday to you. Happy birthday to you. Wife. ಅಲ್ಲಿ ನಾವು ನೋಡ್ತಾವ್ ಕೇಕ್ ಯಾವಾಗ ಸಿಗುತ್ತೆ. ಹ್ಯಾಪಿ ಬರ್ಡೇ ಅಪ್ಪ. ಥ್ಯಾಂಕ್ ಯು.
ಅವನೇ ಕಾಣಿಸ್ತಾ ಇಲ್ಲ ಅಲ್ಲಿ. ಬಾ ನಂದು ರಾಮು ನನ್ನ ಪರವಾಗಿ ನಿನ್ನ ಮುಖಕ್ಕೆ ಹಾಕ್ಬಿಡ್ತೀನಿ. ಬೇಡ ಬೇಡ. ಮೊಮ್ಮಗನಿಗೆ ಅದು ಅಂತಿದ್ದಲ್ಲೋ. ಬಾ ಶ್ರೀಕುಟಿ ನಂದು ರಾಮು. ಡಾರ್ಲಿಂಗ್ಸ್ ಏನು ಗೊತ್ತಾ, ಒಂದು ಮ್ಯಾಜಿಕ್ ತೋರಿಸ್ತೀನಿ ನೋಡಿ. ಇನ್ನೊಂದು ಹೆಣ್ಣು ಹುಡುಕ್ತಾ ಇದೀವಿ. ಇನ್ನೊಂದು ಹೆಣ್ಣು ಹುಡುಕ್ತಾ ಇದ್ದೀವಿ. ನಮಗೆ ಕ್ಯಾಸ್ಟು ಅದು ಇದು ಯಾವುದು ಮ್ಯಾಟ್ರ್. ಮನಸ್ಸು ತುಂಬ ಒಳ್ಳೆ ಮನಸ್ಸು ತುಂಬ ಮ್ಯಾಟ್ರ್ ನಮಗೆ. ತುಂಬ ಒಳ್ಳೆ ಹುಡುಗ, ನೋಡೋಕ್ಕೆ ನೋಡಿ ಲಕ್ಷಣವಾಗಿ ತುಂಬ ಚೆನ್ನಾಗಿದ್ದಾನೆ, ದೈವ ಭಕ್ತಿ ಇದೆ, ಅಭ್ಯಾಸಗಳು ಯಾವುದೂ ಇಲ್ಲ. ಸೊ ವೃತ್ತಿ ಬಂದು ಆಟೋ ಓಡಿಸ್ತಾ ಇದ್ದಾರೆ, ಅದು ಸ್ವಂತ ಆಟೋ, ಅವರೇ ಸೊ ಒಂದು ದುಡ್ದು ಸಂಪಾದನೆ ಮಾಡಿರೋ ಆಟೋ ಅದು. ಇನ್ನೇನು ಲೋನು ತೀರೋಗ್ತಾ ಇದೆ ಅಲ್ಲೇನ್ರಿ? ಎಲ್ಲ ಹೇಳಿದ್ದೀನಿ ಕರೆಕ್ಟಾ? ಆಯಿತು ಸರ್ ಅಂತ. ನಾವು ಚಡ್ಡಿ ದೋಸ್ಗಳು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದವ್ರು ನಾವು. ಸೊ ಐ ನೋ ಹಿಮ್. ನಾನು ಈ ಥರದ ಒಳ್ಳೆ ಹುಡುಗ ನಾನು ಎಲ್ಲೂ ನೋಡೇ ಇಲ್ಲ, ಅಷ್ಟು ಒಳ್ಳೆ ಹುಡುಗ. ಅಲ್ಲ ಇಲ್ಲ, ರಿಯಲ್ ಹೇಳ್ತಾ ಇದ್ದೀನಿ ನಾನು ಅಷ್ಟು ಒಳ್ಳೆನಲ್ಲ, ಅಷ್ಟು ಒಳ್ಳೆ ನೀನು. ಹಾಂ, ಇದಕ್ಕಿಂತ ಬೇಕಾ? ನೋಡ ಏನು ಅಳ್ತಾ ಇದ್ದಾನೆ, ಯಾಕ ಮಗನೇ? ಈಶಾ ಏನಕ್ಕೆ ಬೊಗಳ್ತಾ ಇದ್ದಾನೆ ಗೊತ್ತಾ? ಅಲ್ಲಿ ಚಂಡೆ ನೋಡ್ಬಿಟ್ಟು ಅವನಿಗೆ ಚಂಡೆ ಸೌಂಡ್ ಅಂದರೆ ಭಯ. ಮಾಮೂಲಿ ಪಟಾಕಿಲ್ಲ ಭಯ ಇರ್ತಲ್ಲ ಹಂಗೆ. ಈಶಾ ಏನಪ್ಪ? ಓಹೋ ಅಲ್ಲೇ ಹೋಗ್ಬಿಟ್ಟಿದ್ದಾನೆ ಅನ್ನಿಸ್ತಾ ಇದೆಯಾ? ಓಹೋ ಚಂಡೆ ಬರ್ಸ್ತೀರ ನೋಡ್ರಪ್ಪ. ಹಾಂ ಬೇಗ. ಓ ನಮಸ್ಕಾರ ಮಾಡ್ಕೊತಿರೋದು ಆಮೇಗ ಹೂವ. ಅದಲ್ಲ ಆಯ್ತು ಈಗ ಇಲ್ಲಿ. ಓ ನೀ ಬಾರ್ಸು. ಏನದು? ಏನು ಲ್ಯಾಂಗ್ವೇಜ್ ಅದು? ಈಗ ಚಂಡೆ ಹೊಡಿಯೋಕ್ಕೆ ಶುರು ಮಾಡ್ತಾರೆ. ಇಲ್ಲಿಂದ ಶುರು ಆಗಿದ್ದು ಪ್ರೋಗ್ರಾಮು. ಆಲ್ಮೋಸ್ಟ್ ಒಂದು 10 ಗಂಟೆ ತನಕ, ಆಲ್ಮೋಸ್ಟ್ 9:30 10 ಗಂಟೆ ತನಕ ಮುಗಿಯುತ್ತೆ. ಕೃತಿ ಆಗಿ, ಕೋಲ ಆಗಿ ಎಲ್ಲ ಆಗಿ ಆಮೇಲೆ ಅವರೆಲ್ಲ ಒಪ್ಕೊಂಡ್ರು. ಯಾರು? ನಮ್ಮ ನಂತರನೇ ಇರೋದು ನೋಡಕ್ಕೆ ಅಂತ. ಹೌದಾ? ಒಪ್ಪಿಸ್ಬಿಟ್ಟ ನೀನು ಫೈನಲಿ? ಚಿಚೆ ಹಂಗಲ್ಲ ಅಲ್ಲ, ಮತ್ತೆ ಚೈಲ್ಡ್ಹುಡ್ ಫೋಟೋ ತೋರಿಸಿ ನಾನು ಹೇಳ್ತೀನಿ ಅಂತ ಅಂದ್ರು. ಹಾಂ ನಾನು ಅದಕ್ಕೆ ಚೈಲ್ಡ್ಹುಡ್ ಫೋಟೋ ತೋರಿಸ್ದೆ. ಹಾಂ ಅವಾಗ ಒಪ್ಕೊಂಡು. ಅವಾಗ ಇಲ್ಲ ಅಕ್ಕ ನಿನ್ ತರನೇ ಇರೋದು ಅಂತ ಒಪ್ಕೊಂಡು. ಓಕೆ. ನೀನು ಇತ್ತೀಚೆಗೆ ಜಾಸ್ತಿ ಬರ್ತಾ ಇಲ್ವಲ್ಲ? ನಮ್ಮ ಡಾನ್ಸ್ ಕೇಳ್ತಾ ಇದ್ದಾರೆ, ಎಲ್ಲೋಗಿದ್ಯಾ ನೀನು? ನನ್ನ ಹತ್ರ ಪ್ರತೀಕ್ ಬರ್ತಾ ಇಲ್ಲ. ಅವಾಗ ಪ್ರತೀಕ್ ಫೋನು ಬರುತ್ತೆ. ಕೇಳಿ ಪ್ರತೀಕ್ನ ಏನಾಗಿದೆ ಅಂತ. ನೋಡ್ಬಿಟ್ಟು ನೀನು ಕಲ್ತ್ಕೋ. ಫಸ್ಟ್ ವೇಟ್ ಮಾಡಬೇಕು. ಎಸ್ ಅಂತಷ್ಟು ಸ್ಟಕ್ಕೇ ಆಗ್ಬಿಟ್ಟ. ಅಯ್ಯೋ ಹೆಂಗ್ ನೋಡ್ತಾ ಇದ್ದಾನೆ ನೋಡಿ. ಹೆಂಗೋ ನೈಸ್ ಮಾಡಿ ಕಿತ್ಕೊಬೇಕೀಗ. ಪಕ್ಷಿ ರೆಕ್ಕೆ ಬಿಚ್ಬಿಟ್ಟಿದೆ ನೋಡಿ, ರೆಕ್ಕೆ ಬಿಚ್ಬಿಟ್ಟಿದೆ.
ಅವನ ಖುಷಿಗೆ ಅವನು ಯಾರು ಟಚ್ ಕೂಡ ಮಾಡಕ್ಕಾಗ್ತಿಲ್ಲ, ಅಷ್ಟೊಂದು ಖುಷಿ ಇದೆ ಅವನಿಗೆ. ಯಾರ ಮಾತು ಕೇಳ್ತಾ ಇಲ್ಲ, ಎಷ್ಟು ಮೈ ಮರ್ತು ನೋಡ್ತಾ ಇದ್ದಾರೆ ನೋಡಿ. ಮೈ ಮರ್ತೋಗಿ ಡ್ಯಾನ್ಸ್ ಬೇರೆ ಆಡ್ತಾ ಇದ್ದಾನೆ, ಡ್ಯಾನ್ಸ್ನ. ಚಂಡೆ ಪೂರ್ತಿ ಮುಗಿಸೋಷ್ಟ್ರೊಳಗೂ ಅಲ್ಲ, ಮುಗಿಸಿ ಆಮೇಲೆ ಕೂಡ ಅವ್ನ ಇಂಟ್ರೆಸ್ಟ್ ನೋಡಿ. ಇದು ಸಂಜೆ ವೈಬ್. ಅವನಿಗೆ ಗಂಟೆ ಹೊಡಿಬೇಕಂತ ನೋಡಿ, ಗಂಟೆನ ಎಟಿಕ್ಸ್ ಅಲ್ಲ ಕಣ. ಅಲ್ಲಿ ವೇಷ ಕಟ್ತಾ ಇರೋದನ್ನ ನೋಡಿ, ನೋಡ್ತಾ ಇರೋದು ನೋಡಿ. ಇಲ್ಲಿ ಓಯ್ ನೋಡ್ತಾ ಇದೆಯಾ ಎಲ್ಲಾನು. ಸಮಯ ಈಗಿನ್ನೂ ಎಲ್ಲ ಬರ್ತಾ ಇದ್ದಾರೆ, ಜನಗಳು ಸೇರ್ತಾ ಇದ್ದಾರೆ ಎಲ್ಲ ಕಡೆ. ಒಂಥರ ಎವ್ರಿ ಅಮಾವಾಸ್ಯೆ ಬಂದು ಜನ ಎಲ್ಲ ಸೇರ್ತಾರೆ, ಅವ್ರ ಬೇಡಿಕೆಗಳನ್ನ ಮುಂದಿಡ್ತಾರೆ. ಸ್ವಾತ ನನ್ನ ಮಗನ ಕರ್ಕೊಂಡು ವಾಕಿಂಗ್ ಹೋಗಿದ್ದೀನಿ. ಬಟ್ ಏನಂದರೆ ಬಿದ್ದುಬಿಟ್ಟ. ಈಗ ಅಮಾವಾಸ್ಯೆ ದಿನ ಏನು ಬೀಳಬಾರ್ದಂತೆ, ಆಮೇಲೆ ಅಷ್ಟನ್ನೆಲ್ಲ ತೆಗೆದೆಲ್ಲ ಇದು ಮಾಡಿದ್ರು, ಎಲ್ಲ ಬೈದರು ನನಗೀಗ. ಏನಕ್ಕೆ ಬೀಳಿಸ್ತೀಯ ಹಾಗೆ ಹಾಗೆ ಅಂತ. ನಾನು ಬೇಕು ಅಂತ ಬೀಳಿಸ್ತೀನಿ, ಒಬ್ಬ ಸಂಧೆಯಾಗಿ ನಾನು ಬೀಳಿಸ್ತೀನ. ಓಕೆ, ನನಗೆ ವಿಷಯ ಏನು ಅಂತ ಅಂದರೆ ಮೌಲ್ಯ ಏನು ಆಚೆ ಬಂದಿಲ್ಲ ಅಂತ ಗೊತ್ತಿಲ್ಲ. ಐ ಥಿಂಕ್ ಈಗ ಅವಳು ಆಚೆ ಬಂದು ನನ್ನ ಕೇಳ್ತಾರೆ ಅಂದ್ಕೊತೀನಿ, ಪಾಪು ಏನಾದರೂ ಬಿದ್ದನ ಅಂತ ಅಂದ್ಬಿಟ್ಟು. ಏನು ಮುಖ ನೋಡ್ತಾ ಇದ್ದೀನಿ. ಮೌಲೇಶ್ವರಿ ಅವರೇ, ಏನು ನ್ಯೂಸಾ? ಏನಾದರೂ ಇವನು ಬಿದ್ದ, ನಾನು ಬೀಳಿಸ್ತೆ ಅಂತ ಏನಾದರೂ ಬಂದು ಹೇಳಿದ್ರ? ಇಲ್ಲ. ಹಾಂ 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 ಅಂದ್ರೆ ಹತ್ತಿಲ್ಲ ಕಣವ, ಮಾಮೂಲಿ ಸ್ಲಿಪ್ ಆದ್ಮೇಲೆ ಸ್ಲಿಪ್ ಆದ. ನಾನು ನೋಡ್ಕೊಂಡಿದ್ದೀನಿ ಕಣ. ಅಲ್ಲ ಅವನಾಗೂ ಬಿದ್ದರೆ ಹೆಂಗೆ ಹೇಳಕ್ ನಾನೇ ಅಯ್ಯಪ್ಪ. ಅಲ್ಲ ಅಲ್ಲ ಬರೋಕ್ಕೂ ಎದುರ್ಕೋತಾರೆ ಜನ, ಓಡಾಡಕ್ಕೂ ಎದುರ್ಕೊಂತಾರೆ. ಅಲ್ಲ ನಾನೇನೋ ಮಾಡಿದೆ ಅನ್ನೋ ಥರ. ಇಲ್ಲ ಮಗ, ನಮ್ಮ ಮಕ್ಕಳ ಬಗ್ಗೆ ನಾವು ನಿಗಾ ಇಟ್ಕೊಳ್ಬೇಕು. ಅದಕ್ಕೆ ತಾನೇ ಓಡೋಗಿದ್ದು ನಾನು. ಅಷ್ಟು ನೀರು ಮಾಡ್ತೀನಿ. ಏನು ಕಷ್ಟ ನೀರಲ್ಲಿ ಹಾಕಿದಂಗೆ ಅದು ಏನೇ ದೋಷಗಳಿದ್ರು ದೃಷ್ಟಿಗಳಿದ್ರು ಹೋಗುತ್ತೆ ತಕ್ಷಣ. ಚೊಂಬಲ್ ಅದು ಬೀಳೋದಿಲ್ಲ. ಓ ಬಿದ್ದರೆ ಇದ್ಕೊಂಡ್ಬಿಡ್ತವೆ ಅಂತ ಅಲ್ವಾ? ಎದುರಿಲ್ಲ ತಾನೇ ಅವನು. ಅವನು ಗಿಲ್ಲಿ ಅವನು. ನಮಸ್ತೆ. ಸಾರಿ, ನಮಸ್ತೆ. ಹೇಗಿದ್ದೀರಾ? ಹೌದು, ನಾನು ಚೆನ್ನಾಗಿದ್ದೀನಿ. ಮಗ ಬಿದ್ದಿದ್ದೇನೋ ಇದಿಲ್ಲ ತಾನೆ, ಅವ್ನಿಗೆ ಎದುರಬಾರ್ದು. ಅವ್ನು ಇನ್ನು ಎದುರಿಲ್ಲ. ದೇವಸ್ಥಾನ ಇದೆ, ಅದರಿಂದ ಏನೋ ಪ್ರಾಬ್ಲಮ್ ಇಲ್ಲ. ಅವ್ನು ಬಿದ್ದಿದ್ದು ಎಲ್ಲಿ ಗೊತ್ತಾ? ಇದು ತೋರಿಸ್ತೀನಿ. ನೀರು ಹಾಕಿದ್ದಾರೆ, ಅಲ್ಲಿ ನೀರು ಕಾಣಿಸ್ತಾ ಇದೆಯಲ್ಲ, ಇನ್ನೂ ಝೂಮ್ ಮಾಡ್ತೀನಿ ನೋಡಿ. ಅಡ್ಡ ಬಂದ್ಬಿಟ್ರು. ವೆಯ್ಟ್. ನೀರು ಹಾಕಿದಾರಲ್ಲ, ಅಲ್ಲೇ ಬಿದ್ದಿತ್ತು. ಫೈನಲಿ ವೇಷ ಅದು ಲುಕ್ಕು ಹಿಂಗಿರುತ್ತೆ ನೋಡಿ, ತೋರಿಸ್ತೀನಿ. ಪದ್ಮ ನೋಡಿ ಕಳೆದೋಗಿದ್ದಾಳೆ. ಆನವು ಮುಳುಗೋಗ್ಬಿಟ್ಟಿದ್ದಾನೆ. ಸುಡಾವಿಂಗ್ ಸಿಗೋ ಟೈಮ್ ಏನು ಗೊತ್ತಾ? ಇಷ್ಟಾಗಿದೆ. ಸೊ ಜನ ಎಲ್ಲ ಆಲ್ರೆಡಿ ಬಂದಿದ್ದಾರೆ. ಆಲ್ಮೋಸ್ಟ್ ಮುಗಿಯೋ ಟೈಮ್ ಈಗ.
ಮಾತಾಡಿ ಇದು ಮಾಡೋ ಟೈಮ್. ಓಕೆ ಕರಿತಾ ಇರೋ ಟೈಮ್ ಹೋಗ್ತಾ ಇದ್ದೀನಿ. ಲೈವಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ತೋರಿಸ್ತಾ ಇದ್ದೀನಿ ನೋಡಿ. ഭേദമായിട്ടുള്ള പൂജാതി കർമ്മങ്ങൾ അല്പസമയത്ത് എങ്കിലും ഏതെങ്കിലും ഒരു ദിനത്തിൽ ചെയ്തു പോകണം. ഭക്തി ಹಲೋ, ಯಾಕೆ ಈಗ ಬಂದ್ರ ಥ್ಯಾಂಕ್ ಯು. ಹಿಂಗೆ ಆಗಲಿ. ಆ್ಯಂಡ್ ಗುರುತಿ ಪೂಜೆಗೆಲ್ಲ ರೆಡಿ ಆಗ್ತದೆ. ಐ ಹೇಟ್ ಝೂಡಿಯೋ ಮ್ಯಾನ್, ಐ ಹೇಟ್ ಝೂಡಿಯೋ. ಇದೇ ಇದರಲ್ಲಿ 2-3 ವಿಡಿಯೋ ಮಾಡಿದ್ದೀನಿ ಗಾಯ್ಸ್ ನೋಡಿ. ಸೇಮ್ ಶರ್ಟು. ಹೌಯು ಹೇಗೆ ಅನಿಸ್ತಾ ಇದೆ? ಕನ್ನಡ ಸ್ವಲ್ಪ ಗೊತ್ತಾಗ್ತಿದೆ ಅಲ್ಲ? ಸ್ವಲ್ಪ ಗೊತ್ತು. ಎಲ್ಲ ಮಲ್ಲು ಬಾಯ್ಸ್ ಇಲ್ಲೂ ಸೇರಿಸಿ, ನನ್ನ ತಮ್ಮನ ಸೇರಿಸಿ. ಓಕೆ ಬಾಯ್. ಜನ ಯಾವ ಥರ ಅಂದರೆ ಫ್ಲೋಟಿಂಗಲ್ಲಿರ್ತಾರೆ, ಬರ್ತಾರೆ ಹೋಗ್ತಾರೆ ಬರ್ತಾನೆ ಇರ್ತಾರೆ. ಸೊ ಹಾಗೆ ತುಂಬ ಜನಕ್ಕೆ ನಾನು ವೀಡಿಯೋ ಮಾಡ್ತಿರೋದು ನೋಡಿ ಸ್ವಲ್ಪ ಸ್ಟ್ರೇಂಜ್. ಎಷ್ಟು ದಿನ ಸುಮ್ಮನೆ ಆಗಿದ್ದು ಇವತ್ತೆಲ್ಲ ವೀಡಿಯೋ ಮಾಡ್ತಾಯಿದ್ದೀನಲ್ಲ, ನನ್ನ ಹತ್ರ ಯೋಚನೆ ಮಾಡ್ತಿರ್ತಾರೆ ಎಲ್ಲರೂ ಹಾಗೆ ನೋಡ್ತಾ ಇದ್ದೀರ ನನ್ನ ಯಾವ ಟೋನಲ್ಲಿ ಕರೆದೆ ಹೇಳು? ಅಲ್ಲ, ನೀವು ಒಂಚೂರು ಅರ್ಥ ಮಾಡ್ಕೋಬೇಕು. ನಾನು 2 ದಿನದಿಂದ ನೋಡ್ತಾನೆ ಇದ್ದೀನಿ. ಇನ್ನೊಂದಾಗ್ಬಿಟ್ರೆ ಅದೇನ್ ಮಾಡ್ತಿರೋ, ನನ್ನ ಕತೆ ಏನು ಅದೇ ಗೊತ್ತಿಲ್ಲ. ನಾನು ಕೆಲಸದಲ್ಲಿ ಬ್ಯುಸಿ ಆಗಿದ್ದೆಲ್ಲ ಯಪ್ಪ. ಎರಡು ಬ್ಯಾಲೆನ್ಸ್ ಮಾಡಬೇಕು. ಇವನು ಕೀಳ್ತವನ್ನ ಏನು ಮಾಡಲಿ? ಕೇಳಿಸ್ಕೊ, ನೀವೇ ಎಷ್ಟು ಸುಸ್ತಾಗ್ಬಿಡ್ತೀರಾ. ಅಫ್ಕೋರ್ಸ್ ಮಗನೆ, ಅದಕ್ಕೆ ಹೇಳೋದು ಹೆಣ್ಣು ಜೀವ. ಇದಕ್ ಮಾತ್ರ ಬಂದ್ಬಿಡ್ತದೆ ಹೆಣ್ಣು ಜೀವ. ಅಮ್ಮ ಶಕ್ತಿ, ನೀವು ದೇವರು ಶಕ್ತಿ ಕೊಟ್ಟಿರ್ತಾರೆ. ನೋಡು ಹೆಂಗ್ ಇಳಿತಾವ ನೋಡು. ಅವನ್ನ ಹಿಡಿಯೋದೇ ಇರೋದು ಇವಾಗ ಟಾಸ್ಕ್. ಕಾವ್ಯ, ಅವ್ರೆಲ್ಲರಿಗೂ ಅವ್ರವ್ರಿಗೆ ಜಾಬ್ ಇದೆ, ನಿಮಗೂ ಇದೆ. ಬಟ್ ಇವತ್ತು ಒಂದಿನ, ನಾಳೆ ಮನೆಗೆ ಹೋಗೋವರೆಗೂ ಮಲ್ಕೊಂಡೆಲ್ಲ ಟ್ರೈ ಮಾಡಿದೆ ನಾನು ಸ್ವಲ್ಪ ಹೊತ್ತು. ಅವಾಗೆ ನೀವು ಬೀಳಿಸ್ತಿದ್ದವನ್ನ ಇವನ್ನ ನಾನು ಬೀಳ್ಸ. ಪಾಪ ನನ್ನ ಮೇಲೆ ಅಕ್ರೆ ಹಾಕ್ತೀರ. ಅವನಂಗೊನ್ನೆ ಬಿದ್ದರೆ ನಾನು ಹಿಂಗವ, ನನ್ನ ಮೇಲೆ ಅಕ್ರವೇ ಹೇಳ್ತೀರ ಅವ್ನು ಬಿದ್ದ ಅಂತ. ಏನು ಹೋಗ್ಬಿಟ್ಟು ಬೀಳ ಅಂತ ಬೀಳ್ಸ. ಮತ್ತೆ ಅಲ್ಲ, ಅಲ್ಲೆಲ್ಲೋ ಬೀಳೋ ಥರ ಇದ್ದರೆ ಅದು ಓಕೆ, ಅದು ನಾರ್ಮಲ್ ಓಡಾಡೋ ಜಾಗ. ಅಲ್ಲಿ ಕೀಳ್ತಾನೆ. ನನಗೆ ಟೆಡ್ಲರ್ ಸವಸ ಸಾಕ್ಬಿಟ್ಟ. ಟೆಡ್ಲರ್ 20 ದುಡ್ಡು ಟೆಡ್ಲರ್. ಟೊಡ್ಲರ್ ಅದು. ನೀನು ಕಲೆಕ್ಷನ್ ಮಾಡ್ದಲ್ಲೇ ಇರು. ಇಳಿಯಪ್ಪ. ಈಗ ಬಂದ ಈ ಕ್ಷಣದಲ್ಲಿ ಅಲ್ಲೆಲ್ಲೋ ಇದ್ದೆ, ಇಲ್ಲಿ ಬಂದಿಲ್ಲ. ಏನೋ ನಗ್ತಾ ಇದೆಯಾ ನೀನು? ಓಹೋ, ಸ್ಟೇಜ್ ದಾಟಿ ಬಂದ್ಬಿಟ್ಟೆ ಅಂತ ಅಂದ್ಬಿಟ್ಟು ಖುಷಿ ಅವಳಿಗೆ ನಗ್ತಾವಳೆ. ಅಲ್ಲ, ಅವಳು ಅದಕ್ಕಲ್ಲ ನಗು. ಮತ್ತೆ ಹಂಗ ಅದು ಅವಳು ಹೇಳಿಲ್ಲ, ನೀನು ಹೇಳ್ಬೇಡ. ಅವಳು ಹೇಳಿದ್ಲಾ? ನೀ ಹೇಳ್ದೇನೆ ಮತ್ತೆ ಸುಮ್ಮನೆ ಅವರು. ಅಲ್ಲ, ನೀನು ಗೆಸ್ ಮಾಡಕ್ ನೀನು ಯಾರು? ಫಸ್ಟ್ ಆಫ್ ಆಲ್ ನೀನು ಯಾರು? ಯಾಕೆ ಕುಡಿತಿದ್ಯಾ ಅವೆಲ್ಲ? ನನಗೆ ಬೇಡ. ಸ್ವಲ್ಪ ದೂರದಿಂದ ಹೇಗೆ ಕಾಣುತ್ತೆ ನೋಡಿ ಅಮಾವಾಸ್ಯೆ ದಿನ ನಮ್ಮನೆ ಎನ್ವಿರಾನ್ಮೆಂಟ್. ವೀರ ಆಗ್ಬಿಟ್ಟಿದ್ದಾನೆ ಈ ಟೈಮಲ್ಲಿ. ಭೈರವ, ನಮಸ್ತೆ ಸರ್. ಜನಗಳನ್ನ ನೋಡಿ ಮಗ ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ. ಈ ಸ್ಪೂನ್ ಕೊಟ್ಟಿದ್ದು ಕೂಡ ಅವನೇ. ಸಮಯ 10 ಕಾಲ ಆಗ್ತಾ ಬಂತು. ಆದರೂ ಈ ವ್ಯಕ್ತಿ ನೋಡಿ, ನೋಡಿ ಇನ್ನು ಕಾಕ ಸಿದ್ದು, ಈ ಸೌಂಡ್ ಕೇಳಿಸ್ತಾ ಇದೆಯಾ?
ಇದು ಯಾವ ಸೌಂಡ್ ಅಂತ ಹೇಳ್ತೀರಾ? ಫುಲ್ಲು ಟೆರರ್ ಆಗಿದೆ ನೋಡಿ. ಬೀದಿ ಕಣ್ಣು, ನಾಯಿ ಕಣ್ಣು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹಾಗೆ ಅಲ್ಲಿವರೆಗೂ ಟೇಕ್ ಕೇರ್ ಪಾಪ.